ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ವಿವಾಹಿತ ಮಹಿಳೆಯ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಯಾರ ಹೆಸರಿನಲ್ಲಿರಬೇಕು ಮತ್ತು ಕಾನೂನು ಏನು ಹೇಳುತ್ತೆ ಒಂದನೇದ್ದು. ಇನ್ನು ಎರಡನೇದ್ದು, ನೇಮಕಾತಿ ಅಧಿಸೂಚನೆಗಳು ಯಾವ ರೀತಿಯಾಗಿ ಅವಕಾಶವನ್ನು ವಿವಾಹಿತ ಮಹಿಳೆಯರಿಗೆ ಕೊಡ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಅಭ್ಯರ್ಥಿಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ಭಾಳಷ್ಟು ಕಾಲ್ ಫಾರ್ಮನ್ನು ಮಾಡಿದ್ದಾರೆ. ಈಗ ವಿವಾಹಿತ ಮಹಿಳೆಯರದೇ ಒಂದು ಸಮಸ್ಯೆ ಇದೆ. ಯಾಕಂತಂದರೆ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ವರೆಗೂ ನ್ಯಾಯಾಲಯದಲ್ಲಿ ಹೋಗಿದೆ. ಆದರೆ ಈಗ ನೋಟಿಫಿಕೇಷನ್ ಬಂದ ಪ್ರಕಾರ ಇಲ್ಲಿ ನೋಟಿಫಿಕೇಷನ್ದಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ, ಇದು ಜಾತಿ ಮತ್ತು ಜಾತಿ ಮೀಸಲಾತಿ ಪ್ರಮಾಣಪತ್ರಗಳಿಗೆ ಸಂಬಂಧಪಟ್ಟಂತೆ ಅವರು ಹೊರವರ್ಗವಾರು ಕೊಡ್ತಾ ಬರ್ತಾರೆ ನಮೂನೆಗಳನ್ನು. ಇಲ್ಲಿ ಕೊಟ್ಟಾದಮೇಲೆ ಭಾಳಷ್ಟು ಅಂಶಗಳನ್ನು ಕೊಡ್ತಾರೆ. ಅದು ನಾನು ವಿಡಿಯೋ ಮಾಡಿದೆ, ಅದು ನೋಡಿರಿ. ಇಲ್ಲಿ ವಿವಾಹಿತ ಮಹಿಳೆಗೆ ಸಂಬಂಧಪಟ್ಟಂತೆ ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇತರೆ ಹಿಂದುಳಿದ ವರ್ಗಗಳಾದ 2A, 2B, 3A ಮತ್ತು 3B ವರ್ಗದ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಅವರ ಪತಿಯ ಹೆಸರಿನೊಂದಿಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಅರ್ಜಿ ಸಲ್ಲಿಸುವ ವೇಳೆ ನಿಗದಿತ ಕೊನೆಯ ದಿನಾಂಕದೊಳಗಾಗಿ ಪಡೆದಿಟ್ಟುಕೊಂಡು ಅರ್ಜಿಯಲ್ಲಿ ಮೀಸಲಾತಿಯನ್ನು ಕೋರತಕ್ಕದ್ದು. ಅಂದರೆ ಇಲ್ಲಿ ಏನಿದೆ, ವಿವಾಹಿತ ಮಹಿಳೆಯರು ಕಡ್ಡಾಯವಾಗಿ ತಮ್ಮ ಪತಿಯ ಹೆಸರಿನೊಂದಿಗೆ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಸಲ್ಲಿಸಬೇಕು ಅಂತ ಇಲ್ಲಿ ಸ್ಪಷ್ಟವಾಗಿ ಕೊಡಲಾಗಿದೆ. ಹೀಗಾಗಿ ಯಾರೆಲ್ಲ ವಿವಾಹಿತ ಮಹಿಳೆಯರಿದ್ದೀರಿ ಅವರು ಕಡ್ಡಾಯವಾಗಿ ನಿಮ್ಮ ಪತಿಯ ಹೆಸರಿನಿಂದಲೇ ತಕ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಸಮಸ್ಯೆ ಏನಿದೆ ಅಂತಂದರೆ, ರೀಸೆಂಟಾಗಿ ಮದುವೆ ಆದಂಥವ್ರು ಏನಿರ್ತಾರೆ ಆಧಾರ್ ಕಾರ್ಡ್ ಬದಲಾವಣೆ ಆಗಿರೋದಿಲ್ಲ. ಅವ್ರೇನು ಮಾಡಬೇಕು, ಕಡ್ಡಾಯವಾಗಿ ತಮ್ಮ ಪತಿಯ ಹೆಸರಿನೊಂದಿಗೆ ಆಧಾರ್ ಕಾರ್ಡನ್ನು ಮಾಡಿಸಿದರೆ ಈ ಒಂದು ಸಮಸ್ಯೆ ಸಾಲ್ವ್ ಆಗುವಂಥ ಚಾನ್ಸ್ ಇದೆ. ಇಲ್ಲದೇ ಇದ್ದರೆ ನೀವು ನೇಮಕಾತಿ ಆದ ನಂತರವೂ ಸಹಿತ ನಿಮ್ಮ ತಂದೆ ಹೆಸರಿನಿಂದ ಏನಾದರೂ ನೀವು ಆದಾಯ ಪ್ರಮಾಣಪತ್ರವನ್ನು ತೆಗೆಸಿದ್ದೇ ಆಗಿತ್ತು ಅಂತಂದರೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ರಿಜೆಕ್ಟ್ ಆಗುವಂಥ ಚಾನ್ಸ್ ಇದೆ. ಅದು ಸಹಿತ ಏನಿದೆ, ಇತರ ಹಿಂದುಳಿದ ವರ್ಗಗಳು ಅಂತ ಹೇಳ್ತಾರೆ 2A, 2B, 3A, 3B ವರ್ಗದಕ್ಕೆ ಮಾತ್ರ. ಅದು SC ST ಕ್ಯಾಟಗಿರಿ 1ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲಿ ಇರೋದಿಲ್ಲ. ತಾವು ಸಹಿತ ನೋಡ್ಬೋದಿಲ್ಲ. ಇತರ ಹಿಂದುಳಿದ ವರ್ಗಗಳಾದ ಪ್ರವರ್ಗ 2A, 2B, 3A ಮತ್ತು 3Bದವರಿಗೆ ಮಾತ್ರ ಅವ್ರೇನು ಹೇಳ್ತಾರೆ, ಈ ವರ್ಗದ ಮಹಿಳೆಯರು ಮಾತ್ರ, ಯಾರು ವಿವಾಹಿತ ಮಹಿಳೆಯರಿರ್ತೀರಿ ಅವರು ಮಾತ್ರ ಏನು ಮಾಡಬೇಕು, ಪತಿ ಹೆಸರಿನೊಂದಿಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕಂತ ಹೇಳ್ತಾರೆ. ಇದೇನಿದೆ, ಇದು ನೋಟಿಫಿಕೇಷನಲ್ಲಿ ಕೊಟ್ಟಂಥದ್ದು. ಇಲ್ಲಿ SC ST ಕ್ಯಾಟಗಿರಿ 1 ಅಭ್ಯರ್ಥಿಗಳ ಬಗ್ಗೆ ಯಾವುದೇ ರೀತಿಯಾದಂಥ ವಿವಾಹಿತ ಮಹಿಳೆಯರು, ಇಲ್ಲಿ ಯಾವ ಗುಂಪಿಗೆ ಬರುವಂಥ SC ST ಕ್ಯಾಟಗಿರಿ 1 ಗುಂಪಿಗೆ ಬರುವಂಥ ವಿವಾಹಿತ ಮಹಿಳೆಯರದ ಯಾವುದೇ ರೀತಿಯಾದಂಥ ಮಾಹಿತಿ ಇರೋದಿಲ್ಲ. ಹಾಗಿತ್ತಂದರೆ ಕಾನೂನು ಏನು ಹೇಳುತ್ತೆ ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ನೋಡ್ಬೋದು. ಅನುಬಂಧ 1ರಲ್ಲಿ ಮಾರ್ಚ್ 4, 1977 ಸರ್ಕಾರಿ ಆದೇಶ ಸಂಖ್ಯೆ DPAR 1 SBC 77 ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಇಲ್ಲಿ ನೋಡ್ಬೋದು, ವಿವಾಹಿತ ಮಹಿಳೆಯ ಅಭ್ಯರ್ಥಿಯ ಸಂದರ್ಭದಲ್ಲಿ ಪೋಷಕರ ಆದಾಯವನ್ನು ಅಭ್ಯರ್ಥಿ ಆದಾಯಕ್ಕೆ ಸೇರಿಸಬಾರದು. ಓಕೆ, ಪೋಷಕರ ಆದಾಯವನ್ನು ಅಭ್ಯರ್ಥಿ ಆದಾಯಕ್ಕೆ ಸೇರಿಸಬಾರದು. ಅಂಥ ಸಂದರ್ಭದಲ್ಲಿ ಅವರು ಸ್ವತಂತ್ರ ಕುಟುಂಬವಾಗಿ ಪ್ರತ್ಯೇಕವಾಗಿ ವಾಸಿಸಿದರೆ ಅಭ್ಯರ್ಥಿಯ ಆದಾಯದ ಜೊತೆಗೆ ಅವರ ಪತಿಯ ಆದಾಯವನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಅಂತೇಳಿ 1977ರಲ್ಲೇ ಸರ್ಕಾರದ ನಿಯಮವಿದೆ. ಹೀಗಾಗಿ ಯಾರೆಲ್ಲ ಅಭ್ಯರ್ಥಿಗಳು ವಿವಾಹಿತ ಮಹಿಳೆಯರಿದ್ದೀರಿ ಅವರು ಕಡ್ಡಾಯವಾಗಿ ಏನು ಮಾಡಬೇಕು, 1977ರ ಒಂದು ಕಾಯ್ದೆಯ ಪ್ರಕಾರ ವಿವಾಹಿತ ಮಹಿಳೆಯರು ಕಡ್ಡಾಯವಾಗಿ ಅವರ ಪತಿಯ ಆದಾಯವನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಅಂತಿದೆ. ಆದರೆ ಇಲ್ಲಿ ಪತಿಯ ಜಾತಿಯ ಬಗ್ಗೆ ಏನೂ ಮಾಹಿತಿ ಇಲ್ಲ. ಮತ್ತು ನೀವು ತಂದೆಯ ಜಾತಿಯ ಮೇಲೆ ನೀವು ರಿಸರ್ವೇಷನ್ ತೊಗೊಂಡ್ರೂ ಸಹಿತ ನೀವು ಪತಿಯ ಆದಾಯವನ್ನು ಅಲ್ಲಿ ಸೇರಿಸಲೇಬೇಕಾಗುತ್ತೆ. ಇದೊಂದು ಸ್ವಲ್ಪ ಸಮಸ್ಯೆ ಇದೆ. ನೀವು ಸ್ಥಳೀಯ ಒಂದು ಪ್ರಾಧಿಕಾರ ಇರ್ತಾರಲ್ಲ ಅವರನ್ನು ಕೇಳಿಕೊಂಡು ನೀವು ಜಾತಿ ಮತ್ತು ಆದಾಯವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಓಕೆ, ಪತಿಯ ಜಾತಿ ಮತ್ತು ಆದಾಯದೊಂದಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಓಕೆ, ಥ್ಯಾಂಕ್ ಯು.